ಲೋಕಸಭೆ ಚುನಾವಣೆ ಸಮಯದಲ್ಲಿ ಕರ್ನಾಟಕದಲ್ಲಿ ಒಂದು ಪೆನ್ ಡ್ರೈವ್ ಬಹಿರಂಗಗೊಂಡಿತ್ತು. ಆ ಬಹಿರಂಗಗೊಂಡಂತಹ ಪೆನ್ ಡ್ರೈವ್ ಇಡೀ ಕರ್ನಾಟಕ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿತ್ತು. ಆ ಬಳಿಕ ದೇವೇಗೌಡರ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾದ. ಇದೀಗ ಮತ್ತೊಂದು ಹೊಸ ಪೆನ್ ಡ್ರೈವ್ ನ ಸರದಿ. ಈ ಹೊಸ ಪೆನ್ ಡ್ರೈವ್ ಮಾಜಿ ಮುಖ್ಯಮಂತ್ರಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಜೆಡಿಎಸ್ನ ಕುಮಾರಸ್ವಾಮಿಯವರ ಮಿತ್ರ ಪಕ್ಷ ಬಿಜೆಪಿಗೆ ಭಾರಿ ಮುಖಭಂಗವನ್ನ ಉಂಟು ಮಾಡಲಿದೆ. ಈ ಪೆನ್ ಡ್ರೈವ್ ನಲ್ಲಿರುವಂತಹ ಆಡಿಯೋ ಈಗಾಗಲೇ ಬಹಿರಂಗಗೊಂಡಿದೆ. ಆ ಆಡಿಯೋನಲ್ಲಿ ರಾಜ್ಯದ ಪ್ರಬಲ ಸಮುದಾಯ ಅಂತಾನೆ ಕರೆಸಿಕೊಳ್ಳುವಂತಹ ಒಕ್ಕಲಿಗ ಸಮುದಾಯದ ಮಹಿಳೆಯ ಕುರಿತಾಗಿ ಬಿಜೆಪಿ ಶಾಸಕನೊಬ್ಬ ಆಡಿರುವಂತಹ ಮಾತು, ಅಸಭ್ಯ ಹೇಳಿಕೆ ಇದೀಗ ಒಕ್ಕಲಿಗ ಸಮುದಾಯವನ್ನೇ ಕೆರಳಿಸುವಂತಿದೆ. ಅದರ ಜೊತೆಗೆ ಈ ಬಿಜೆಪಿ ಶಾಸಕ ದಲಿತ ಸಮುದಾಯದ ಕುರಿತಾಗಿಯೂ ಕೂಡ ಅಶ್ಲೀಲವಾಗಿ ಅಸಭ್ಯವಾಗಿ ಆಡಿರುವಂತಹ ಮಾತು ಇದೀಗ ದಲಿತ ಸಮುದಾಯವನ್ನು ಕೂಡ ಕೆರಳುವಂತೆ ಮಾಡಿದೆ. ಆ ಬಿಜೆಪಿ ಶಾಸಕ ಯಾರು? ಆ ಮಾಜಿ ಸಚಿವ ಯಾರು? ಅದು ಕೂಡ ಒಕ್ಕಲಿಗ ಸಮುದಾಯ. ಲತಾ ಆರಂಭದಲ್ಲಿ ಹೇಳಿದ ಹಾಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ಪಕ್ಷದ ಮಿತ್ರ ಪಕ್ಷದ ಶಾಸಕ. ಕುಮಾರಸ್ವಾಮಿಯವರು ತಮ್ಮನ್ನು ತಾವು ಒಕ್ಕಲಿಗ ನಾಯಕ ಅಂತ ಹೇಳಿ ಬಿಂಬಿಸಿಕೊಳ್ತಾ ಇದ್ದಾರೆ. ಆ ಒಕ್ಕಲಿಗ ಸಮುದಾಯದ ಮಹಿಳೆಯ ಬಗ್ಗೆ ಆಡಿರುವಂತಹ ಮಾತು, ಜೊತೆಗೆ ದಲಿತರ ಬಗ್ಗೆ ಆಡಿರುವಂತಹ ಮಾತು. ಆ ಶಾಸಕ ಬೇರೆ ಯಾರೂ ಅಲ್ಲ, ಬೆಂಗಳೂರು ನಗರದಲ್ಲಿ ಬರುವಂತಹ RR ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು. 2019ರಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಅದಾದ ಬಳಿಕ ಬಿಜೆಪಿಯವರ ಜೊತೆ ಸೇರಿಕೊಂಡು ಮಂತ್ರಿಯಾದಂತಹ MLA ಮುನಿರತ್ನ ನಾಯ್ಡು. ಲಂಚದ ಹಣಕ್ಕೆ ನಿರಂತರವಾಗಿ ಒತ್ತಡ ಮತ್ತು ಜೀವ ಬೆದರಿಕೆ ಹಾಕಿದ್ದಲ್ಲದೆ ಲಂಚದ ಹಣ ನೀಡದ್ದಕ್ಕೆ ಒಕ್ಕಲಿಗ ಸಮುದಾಯದ ಮಹಿಳೆಯನ್ನ ಜೊತೆಗೆ ದಲಿತರನ್ನ ನಿಂದಿಸಿದ ಆರೋಪದ ಅಡಿಯಲ್ಲಿ ಬೆಂಗಳೂರು ನಗರದ RR ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಸಗುತ್ತಿಗೆದಾರ ಚೆಲುವರಾಜು ಎನ್ನುವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ 6 ಪುಟಗಳ ಲಿಖಿತ ದೂರನ್ನು ನೀಡಿದ್ದಾರೆ. ಅಥವಾ ನೀನು ನನ್ನ ಮನೆಯವ್ರನ್ನ ಏನು ಗೌಡ ತಾನೆ? ಹೌದಾ? ನಿಮ್ಮ ಅಮ್ಮನ ಅಲ್ಲೋ ಒಬ್ಬ ಗೌಡ ಆಗಿ ಆ ಬಲೆಯವರವನಿಗೆ ಯಾಕೋ ಸಾಕ್ತೀಯ? ನಾನು 5 ವರ್ಷ MLA ಕಣೋ. ಹೆಂಗಿಲ್ದಂಗೆ ಮಾಡಕ್ ಬಿಡ್ತೀನಲ್ಲೋ, ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ದಿದ್ರೆ ಇಂಥದ್ದು 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. 5 ವರ್ಷ ನಡಿ ನಡಿಯ. ಜುಲೈ 7, 2019ರಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಕಸ ವಿಲೇವಾರಿ ಗುತ್ತಿಗೆಯನ್ನು ಗುತ್ತಿಗೆದಾರ ಚೆಲುವರಾಜ್ ಅವರು ಟೆಂಡರ್ ಮುಖಾಂತರ ಪಡ್ಕೊಳ್ತಾರೆ. ಇದಾದ 2 ವರ್ಷಗಳ ಬಳಿಕ 2021ರ ಸೆಪ್ಟೆಂಬರ್ನಲ್ಲಿ MLA ಮುನಿರತ್ನ ನಾಯ್ಡು ವೈಯಾಲಿ ಕಾವಲ್ನಲ್ಲಿರುವ ತನ್ನ ಆಫೀಸಿಗೆ ಬರುವಂತೆ ಗುತ್ತಿಗೆದಾರ ಚೆಲುವರಾಜ್ ಅವರಿಗೆ ಹೇಳ್ತಾರೆ. 10 ಕಸದ ಆಟೋ ರಿಕ್ಷಾವನ್ನು ನಿನಗೆ ಕೊಡಿಸ್ತೀನಿ, ಅದಕ್ಕೋಸ್ಕರ 20 ಲಕ್ಷ ರೂಪಾಯಿ ಕೊಡುವಂತೆ MLA ಮುನಿರತ್ನ ನಾಯ್ಡು ಹೇಳ್ತಾರೆ. ಸೊ ಅದರಂತೆ 2 ದಿನ ಬಿಟ್ಟು ಗುತ್ತಿಗೆದಾರ ಚೆಲುವರಾಜ್ ಅವರು 20 ಲಕ್ಷ ರೂಪಾಯಿಯನ್ನ ನಗದಿನ ರೂಪದಲ್ಲಿ ಕ್ಯಾಶ್, ನರೇಂದ್ರ ಮೋದಿ ಅವರು ಪಾಪ ಡಿಮಾನಿಟೈಸೇಷನ್ ಮಾಡಿದ್ರಂತೆ 2016ರಲ್ಲಿ ಡಿಮಾನಿಟೈಸೇಷನ್. ಬಟ್ 2021ರಲ್ಲಿ ಸೆಪ್ಟೆಂಬರ್ನಲ್ಲಿ ಈ ದೂರಿನ ಪ್ರಕಾರ MLA ಮುನಿರತ್ನ ನಾಯ್ಡು ಅವರ ವೈಯಾಲಿ ಕಾವಲ್ನಲ್ಲಿರುವಂತಹ ಆಫೀಸ್ನಲ್ಲಿ ಮುನಿರತ್ನ ನಾಯ್ಡು ಅವರ ಗನ್ಮ್ಯಾನಿಗೆ 20 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನು ಕೊಡ್ತಾರೆ ಗುತ್ತಿಗೆದಾರ ಚೆಲುವರಾಜ್. ಏನಕ್ಕೆ ಅಂತ ಹೇಳಿದ್ರೆ ಮುನಿರತ್ನ ನಾಯ್ಡು ಹೇಳಿರ್ತಾರೆ 10 ಕಸದ ಆಟೋನ ಕೊಡಿಸ್ತೀನಿ ಅಂತೇಳಿ. 20 ಲಕ್ಷ ರೂಪಾಯಿ ಕೊಡ್ತಾರೆ. ಆ ಹಣವನ್ನ ಮುನಿರತ್ನ ನಾಯ್ಡು ಗನ್ಮ್ಯಾನ್ ವಿಜಯ್ ಕುಮಾರಿಗೆ ಕೊಡ್ತಾರೆ. ಆದರೆ ಮುನಿರತ್ನ ನಾಯ್ಡು 10 ಕಸದ ಆಟೋವನ್ನು ಕೊಡಲ್ಲ. ಬದಲಿಗೆ BBMP ಮುಖ್ಯ ಕಮಿಷನರಿಗೆ ಒಂದು ಪತ್ರವನ್ನು ಬರೀತಾರೆ, ಶಿಫಾರಸು ಪತ್ರ.
ಗುತ್ತಿಗೆದಾರ ಚೆಲುವರಾಜಿಗೆ 10 ಹೆಚ್ಚುವರಿ ಕಸದ ಆಟೋವನ್ನು ಕೊಡಿ ಅಂತೇಳಿ. ಸೊ ಆವಾಗ ಅಲ್ಲಿಂದ ಈ ಸಂಘರ್ಷ ಆರಂಭ ಆಗುತ್ತೆ, ಲಂಚದ ಸಂಘರ್ಷ. ಗುತ್ತಿಗೆದಾರ ಚೆಲುವರಾಜು ಪೊಲೀಸ್ ಆಯುಕ್ತರಿಗೆ ನೀಡಿರುವಂತಹ ದೂರಿನ ಪ್ರಕಾರ 2023ರ ಜೂನ್ ತಿಂಗಳಿನಲ್ಲಿ ಶಾಸಕ ಮುನಿರತ್ನ ನಾಯ್ಡು ಅವರು ಮನೆಗೆ ಬರುವಂತೆ ಚೆಲುವರಾಜು ಅವರಿಗೆ ಹೇಳಿರ್ತಾರೆ. ಆದರೆ ಚೆಲುವರಾಜು ಅವರ ಮನೆಗೆ ಹೋಗಿರಲ್ಲ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 14, 2023ರಲ್ಲಿ ಬಿಬಿಎಂಪಿಯ ಘನತ್ಯಾಜ್ಯ ವಿಭಾಗದ ಅಧಿಕಾರಿಗಳು ಎಂಎಲ್ಎ ಮುನಿರತ್ನ ನಾಯ್ಡು ಮನೆಯಲ್ಲಿ ಮೀಟಿಂಗ್ಗೆ ಬರುವಂತೆ ಗುತ್ತಿಗೆದಾರ ಚೆಲುವರಾಜು ಅವರಿಗೆ ಸೂಚನೆಯನ್ನ ಕೊಟ್ಟಿರ್ತಾರೆ. ಇನ್ನು ಈ ಸೂಚನೆಯಂತೆ ಆ ಸಭೆಗೆ ಚೆಲುವರಾಜು ಹಾಜರಾಗ್ತಾರೆ. ಆ ವೇಳೆಯಲ್ಲಿ ಎಂಎಲ್ಎ ಮುನಿರತ್ನ ನಾಯ್ಡು ತಮ್ಮ ಚೇಂಬರಿಗೆ ಚೆಲುವರಾಜು ಅವರನ್ನ ಕರೆದುಬಿಟ್ಟು ಎಲ್ಲೋ ಮಾಮೂಲಿ ಹಣ ಅಂತ ಕೇಳಿದ್ರು. ಹಣ ಕೊಡದ ಹಿನ್ನೆಲೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಅದಲ್ಲದೆ ನಿನ್ನ ಗುತ್ತಿಗೆ ಏನಿದೆ ಟೆಂಡರ್ ಅದನ್ನ ರದ್ದು ಮಾಡ್ತೀನಿ, ಈ ಕುರಿತಾಗಿ ನಾನು ಮುಖ್ಯ ಆಯುಕ್ತರಿಗೆ ಪತ್ರವನ್ನು ಬರೀತೀನಿ ಅಂತ ಕೂಡ ಈ ಚೆಲುವರಾಜು ಅವರಿಗೆ ಬೆದರಿಕೆ ಹಾಕಿದ್ರು ಮುನಿರತ್ನ ನಾಯ್ಡು. ಸೊ ಸಹಜವಾಗಿಯೇ ಈ ಘಟನೆ ಬಳಿಕ ಮುನಿರತ್ನ ನಾಯ್ಡು ಅವರು ಏನು ಟಾರ್ಚರ್ ಅನ್ನ ಕೊಟ್ಟಿದ್ರು, ಏನು ಬೆದರಿಕೆಯನ್ನ ಹಾಕಿದ್ರು ಚೆಲುವರಾಜು ಅವರಿಗೆ, ಇದರಿಂದ ಅವರು ಮನನೊಂದು ಭಯಭೀತರಾಗಿ ಸಾಕಷ್ಟು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳೋ ಕುರಿತಾಗಿ ಯೋಚನೆಯನ್ನು ಮಾಡಿದ್ರು. ಸೊ ಇದು ಆಗಸ್ಟ್ ನ ಕಥೆ. ಆದ್ರೆ ಅದಾದ ನಂತರ ಮುಂದಿನ ತಿಂಗಳು ಸೆಪ್ಟೆಂಬರ್ 2023ರಲ್ಲಿ ಎಂಎಲ್ಎ ಮುನಿರತ್ನ ನಾಯ್ಡು ಅವರ PA ಅಭಿಷೇಕ್ ಎನ್ನುವಾತ ಕರೆ ಮಾಡಿ ಚೆಲುವರಾಜು ಅವರಿಗೆ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವಂತಹ ಎಂಎಲ್ಎ ಮುನಿರತ್ನ ನಾಯ್ಡು ಅವರ ಆಫೀಸಿಗೆ ಬರೋಕೆ ಹೇಳ್ತಾರೆ. ಈ ವೇಳೆ ಮುನಿರತ್ನ ಅವರು ಚೆಲುವರಾಜುಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ನೀನು ಎಷ್ಟು ವರ್ಷದಿಂದ ಇಲ್ಲಿ ಗುತ್ತಿಗೆಯನ್ನ ಮಾಡ್ತಾ ಇದೆಯಾ, ಎಷ್ಟು ವರ್ಷದಿಂದ ನಿನ್ನ ಕಾಂಟ್ರಾಕ್ಟರ್ಶಿಪ್ ನಡೀತಾ ಇದೆ ಈ ವಾರ್ಡ್ ನಲ್ಲಿ ಅಂತ. ಸೊ ಅದಕ್ಕೆ ಚೆಲುವರಾಜು ಹೇಳ್ತಾರೆ, ನಾನು 3 ವರ್ಷದಿಂದ ಈ ಕೆಲಸದಲ್ಲಿ ತೊಡಗಿದ್ದೇನೆ ಅಂತ ಚೆಲುವರಾಜು ಉತ್ತರ ಕೊಡ್ತಾರೆ. ಆ ಸಂದರ್ಭದಲ್ಲಿ ನೀನು 3 ವರ್ಷದಿಂದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ, 3 ವರ್ಷ ಅಂದ್ರೆ 36 ತಿಂಗಳು ಆಗತ್ತೆ. ಅಂದ್ರೆ ನನಗೆ ಪ್ರತಿ ತಿಂಗಳು ನೀನು 1 ಲಕ್ಷ ರೂಪಾಯಿ ಅಂತೆ ನನಗೆ ಈವರೆಗೂ 36 ಲಕ್ಷ ರೂಪಾಯಿ ಕೊಡೋಕಿದೆ, ಇದು ನನ್ನ ಕಮಿಷನ್ ಹಣ, ನೀನು ಇದನ್ನ ಕೊಡ್ಲೇಬೇಕು ಅನ್ನುವಂತಹ ತಾಕೀತನ್ನ ಈ ಚೆಲುವರಾಜುಗೆ ಮಾಡ್ತಾರೆ. ಆಗ ಚೆಲುವರಾಜು ಮುನಿರತ್ನ ನಾಯ್ಡುಗೆ ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಹೇಗಾದ್ರೂ ಮಾಡಿ ಸಾಲ ಸೋಲ ಮಾಡಿ 15 ಲಕ್ಷ ರೂಪಾಯಿನ ಹೊಂದಿಸಿ ನಿಮ್ಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಮುನಿರತ್ನ ನಾಯ್ಡು ಏನಿದ್ದಾರೆ ಚೆಲುವರಾಜುಗೆ ಬೈದು ಅವಾಚ್ಯ ಶಬ್ದಗಳಿಂದ ಬೈದು ಆತನನ್ನ ಅಲ್ಲಿಂದ ಕಳಿಸ್ತಾರೆ. ಸೊ ಇದರ ಮುಂದುವರೆದ ಭಾಗವಾಗಿ ಅದೇ ತಿಂಗಳು ಮತ್ತೊಮ್ಮೆ ಅರ್ಜೆಂಟ್ ಆಗಿ ಎಂಎಲ್ಎ ಮುನಿರತ್ನ ನಾಯ್ಡು ಅವರನ್ನ ಮಾತಾಡಬೇಕು ನೀನು ಅಂತೇಳಿ, ಇಲ್ಲದಿದ್ರೆ ನೀನು ಗ್ರಾಚಾರ ನೆಟ್ಟಿಗಿರಲ್ಲ ಅಂತೇಳಿ ಮುನಿರತ್ನ ನಾಯ್ಡು ಕಡೆಯವರು ಗುತ್ತಿಗೆದಾರ ಚೆಲುವರಾಜು ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಹೀಗಾಗಿ ಮರುದಿನವೇ ಎಂಎಲ್ಎ ಮುನಿರತ್ನ ನಾಯ್ಡು ಅವರನ್ನ ಚೆಲುವರಾಜು ಭೇಟಿ ಆಗ್ತಾರೆ. ಆ ಭೇಟಿ ಆದಾಗಲೂ ಕೂಡ ಲಂಚದ ಹಣ ತಂದಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತೇಳಿ ಚೆಲುವರಾಜು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಎಂಎಲ್ಎ ಏನು ಬೇಕಾದರೂ ಮಾಡಲು ನನಗೆ ಅಧಿಕಾರ ಇದೆ, ನಿನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ನನಗೆ ಬೇಕಾದವರಿಗೆ ಟೆಂಡರ್ ಕೊಡ್ತೀನಿ ಅಂತೇಳಿ ಮುನಿರತ್ನ ನಾಯ್ಡು ನನಗೆ ಬೆದರಿಕೆಯನ್ನು ಹಾಕಿದ್ರು ಎನ್ನುವಂಥ ಆರೋಪವನ್ನು ಆ ದೂರಿನಲ್ಲಿ ಮಾಡಿದ್ದಾರೆ. ಅದಾದ ಬಳಿಕ ನವೆಂಬರ್ 2023ರಲ್ಲಿ ಚೆಲುವರಾಜಿಗೆ ನೀಡಿದ್ದ ಟೆಂಡರ್ ರದ್ದುಪಡಿಸಿ 7 ದಿನಗಳಲ್ಲಿ ಹೊಸ ಟೆಂಡರ್ ಕರೆಯುವಂತೆ ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗೆ ವಲಯ ಆಯುಕ್ತರು, ಝೋನಲ್ ಆಯುಕ್ತರು ಯಾರಿದ್ದಾರೆ ಅವರು ಪತ್ರವನ್ನು ಬರೀತಾರೆ. ನವೆಂಬರ್ 16, 2023ರಲ್ಲಿ ಕಸ ವಿಲೇವಾರಿ ಕಾಮಗಾರಿ ಬಗ್ಗೆ, ನಿಮ್ಮ ಕಾಮಗಾರಿ ಹೇಗೆ ನಡೀತಿದೆ ಅನ್ನೋದರ ಬಗ್ಗೆ ಲಿಖಿತ ರೂಪದಲ್ಲಿ ವರದಿ ನೀಡುವಂತೆ ಗುತ್ತಿಗೆದಾರ ಚೆಲುವರಾಜುಗೆ ಬಿಬಿಎಂಪಿಯಿಂದಲೇ ಸೂಚನೆ ಹೋಗುತ್ತೆ. ಗುತ್ತಿಗೆದಾರ ಚೆಲುವರಾಜು ಟೆಂಡರ್ ರದ್ದುಪಡಿಸುವಂತೆ ಮುನಿರತ್ನ ನಾಯ್ಡು ಹಲವು ಬಾರಿ ಬಿಬಿಎಂಪಿಗೆ ಪತ್ರವನ್ನು ಬರೆದಿದ್ರು. ಇದು ಪೊಲೀಸ್ ಆಯುಕ್ತರಿಗೆ ಕೊಟ್ಟಂತ ದೂರಿನಲ್ಲಿರುವಂತಹ ಅಂಶಗಳು. ಸೊ ಶಾಸಕ ಮುನಿರತ್ನ ನಾಯ್ಡುಗೆ ಒಂದು ಕೋಪ ಇರುತ್ತಲ್ಲ, ಚೆಲುವರಾಜು ಗುತ್ತಿಗೆದಾರ ಚೆಲುವರಾಜು ಲಂಚ ಕೊಡದೆ ನನಗೆ ಸತಾಯಿಸ್ತಾ ಇದ್ದಾನೆ ಅಂತ. ಆ ಕೋಪವನ್ನ ಇಟ್ಕೊಂಡು ಅದಾಗ್ಲೇ ಶುರು ಮಾಡಿಬಿಟ್ಟಿರ್ತಾರೆ ಮುನಿರತ್ನ ನಾಯ್ಡು, ಹೇಗಾದ್ರೂ ಮಾಡಿ ಇವನ ಗುತ್ತಿಗೆಯನ್ನ ರದ್ದುಪಡಿಸಬೇಕು ಆ ವಾರ್ಡ್ನಲ್ಲಿ ಅಂತ. ಸೊ ಹೀಗಾಗಿ ಬಿಬಿಎಂಪಿಯ ಅಧಿಕಾರಿಗಳ ಸಹಾಯದಿಂದ ಈ ಎಲ್ಲ ಷಡ್ಯಂತ್ರವನ್ನ ಮಾಡ್ತಾ ಇದ್ರು ಶಾಸಕ ಮುನಿರತ್ನ ನಾಯ್ಡು. ಇದಾದ ಬಳಿಕ 2024ರ ಮೇ 17ನೇ ತಾರೀಕು ಚೆಲುವರಾಜು ಅವರಿಗೆ ಒಂದು ಕಾಲ್ ಬರುತ್ತೆ. ಈ ಕಾಲ್ ಮಾಡಿದಂತಹವರು ಬಿಬಿಎಂಪಿಯ AEE ವರನಾರಾಯಣ ಅವರು. ಹೀಗೆ ಕಾಲ್ ಮಾಡಿದಂತಹ ವರನಾರಾಯಣ ಮೇ 18ನೇ ತಾರೀಕಿನಂದು 9 ಜನ ಗುತ್ತಿಗೆದಾರರಿಗೆ ಶಾಸಕ ಮುನಿರತ್ನ ನಾಯ್ಡು ಅವರ ಮನೆಯಲ್ಲಿ ಮೀಟಿಂಗ್ ಅನ್ನ ಏರ್ಪಡಿಸಿದ್ದೀವಿ, ಸೊ ಆ ಮೀಟಿಂಗ್ಗೆ ನೀವು ಬರಬೇಕು ಅಂತ ಕರೆ ಮಾಡಿ ಚೆಲುವರಾಜು ಅವರಿಗೆ ತಿಳಿಸಿರ್ತಾರೆ. ಮರುದಿನ ಮೇ 18ನೇ ತಾರೀಕು ಮುನಿರತ್ನ ನಾಯ್ಡು ಅವರ ಕಚೇರಿಗೆ ಚೆಲುವರಾಜು ಅವರು ಅವರ ಏನು ಕಾಲ್ ಬಂದಿತ್ತು ಅದರಂತೆ ಹೋಗ್ತಾರೆ ಮೀಟಿಂಗ್ಗೆ. ಆ ಮೀಟಿಂಗ್ನಲ್ಲಿ ಏನಾಯ್ತು ಅಂದ್ರೆ ಮತ್ತೆ ಮುನಿರತ್ನ ನಾಯ್ಡು ಚೆಲುವರಾಜು ಅವರನ್ನ ತಮ್ಮ ಚೇಂಬರ್ಗೆ ಕರೆಸ್ಕೊಂಡು ಪ್ರೈವೇಟ್ ಆಗಿ ಕೇಳ್ತಾರೆ, ಎಲ್ಲಿ ದುಡ್ಡು, ನಾನು ಕೊಟ್ಟಿದ್ದು ದುಡ್ಡಿನ ವಿಚಾರವಾಗಿ ಏನ್ ಮಾಡಿದೆ ಅಂತ ಕೇಳ್ತಾರೆ ಚೆಲುವರಾಜು ಅವರಿಗೆ.
ಆಗ ಚೆಲುವರಾಜು ಅವರು ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರಿಗೆ ನಾಯ್ಡು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಸೊ ಏನೇನು ಅವರಿಗೆ ನಿಂದನೆಯನ್ನ ಮಾಡಿದ್ರು, ಅವಾಚ್ಯ ಶಬ್ದಗಳು, ಅದನ್ನೆಲ್ಲ ನಾವು ಹೇಳೋದಕ್ಕಾಗಲ್ಲ, ಅಂತಹ ಕೀಳು ಮಟ್ಟದ ಪದಗಳನ್ನ ಬಳಕೆ ಮಾಡಿ ಬೈದಿದ್ದಾರೆ. ಈ ಬಗ್ಗೆ ಚೆಲುವರಾಜು ಅವರು ಆಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಏನಿದ್ದಾರೆ, ಅವರ ಜಾತಿಯನ್ನು ಕೂಡ ಪ್ರಸ್ತಾಪಿಸಿ ಮುನಿರತ್ನ ನಾಯ್ಡು ಈ ಚೆಲುವರಾಜು ಅವರಿಗೆ ಬೈದಿದ್ದಾರೆ. ಈ ವೇಲು ನಾಯ್ಕರ್ ಯಾರಪ್ಪ ಅಂದ್ರೆ ಮುನಿರತ್ನ ನಾಯ್ಡು ಅವರ ಒಂದು ಕಾಲದ ಆಪ್ತ. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕೂಡ ಈ ವೇಲು ನಾಯ್ಕರ್ ಮುನಿರತ್ನ ನಾಯ್ಡು ಅವರ ಜೊತೆಗೇನೆ ಇರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಈ ಮುನಿರತ್ನ ನಾಯ್ಡು ಅವರ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡಿ ಆ ಮೂಲಕ ವೇಲು ನಾಯ್ಕರ್ ಏನ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸೊ ಹೀಗಾಗಿ ಗ್ರಡ್ಜು, ಒಂದು ದ್ವೇಷ ಹುಟ್ಕೊಂಡ್ಬಿಟ್ಟಿದೆ ಮುನಿರತ್ನ ನಾಯ್ಡು ಅವರಿಗೆ. ಇಂತಹ ವೇಲು ನಾಯ್ಕರ್ ಅವರ ಜೊತೆ ಈ ಗುತ್ತಿಗೆದಾರ, ತಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಗುತ್ತಿಗೆದಾರ ಏನು ತುಂಬಾ ಲಿಂಕ್ ಅನ್ನ ಇಟ್ಕೊಂಡಿದ್ದಾನೆ, ಅವರ ಸಂಪರ್ಕದಲ್ಲಿ ಇದ್ದಾನೆ ಎನ್ನುವಂತಹ ವಿಚಾರವನ್ನ ಎರಡನ್ನೂ ಇಟ್ಕೊಂಡು ಈಗ ಚೆಲುವರಾಜು ಅವರಿಗೆ ಟಾರ್ಚರ್ ಅನ್ನ ಕೊಟ್ಟಿರುವಂತದ್ದು ಮುನಿರತ್ನ ನಾಯ್ಡು. ಹೀಗಾಗಿ ವೇಲು ನಾಯ್ಕರ್ ಅವರ ಜಾತಿಯ ಕುರಿತಾಗಿಯೂ ಈ ಚೆಲುವರಾಜು ಅವರಿಗೆ ಬೈದಾಗ ಪ್ರಸ್ತಾಪಿಸ್ತಾರೆ ಮುನಿರತ್ನ ನಾಯ್ಡು ಅವರು. ನಾನು 5 ವರ್ಷ MLA ಆಗಿರ್ತೀನಿ, ನಿನಗೆ ನೆಮ್ಮದಿ ಇಲ್ದಂತೆ ಮಾಡ್ತೀನಿ, 100 ಪ್ಲಾನ್ಗಳನ್ನ ಮಾಡಿ ನಿನ್ನ ಕಥೆಯನ್ನ ಮುಗಿಸ್ತೀನಿ ಅಂತ ಹೇಳಿ ಈ ಚೆಲುವರಾಜು ಅವರಿಗೆ ಹಲ್ಲೆಯನ್ನ ನಡೆಸಿ ಅಲ್ಲಿಂದ ಮತ್ತೆ ಕಳಿಸ್ತಾರೆ ಮುನಿರತ್ನ ನಾಯ್ಡು. ಇದಾದ ಬಳಿಕ ಅಗೇನ್ ಜುಲೈ 17ನೆಯ ತಾರೀಕು ಗುತ್ತಿಗೆದಾರ ಮಾರುತಿ ಮನೆಯಲ್ಲಿ ಕಸ ಗುತ್ತಿಗೆದಾರರ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಮಾತುಕತೆ ಆಗುತ್ತೆ. ಕಸ ವಿಲೇವಾರಿಯ ಬಾಕಿ ಮೊತ್ತ ಬರೋಬ್ಬರಿ 11 ಕೋಟಿ ಬಿಡುಗಡೆ ಆಗುತ್ತೆ. ಆ 11 ಕೋಟಿ ಬಿಡುಗಡೆ ಆಗ್ಲಿಕ್ಕೆ MLA ಮುನಿರತ್ನ ನಾಯ್ಡು 50% ಕಮಿಷನ್ ಅನ್ನು ಕೇಳ್ತಿದ್ದಾರೆ. 50% ಅಂತ ಹೇಳಿದ್ರೆ 5.5 ಕೋಟಿ, ಅರ್ಧದಷ್ಟು ಮೊತ್ತವನ್ನ ಕಮಿಷನ್ ಆಗಿ ಕೇಳ್ತಾ ಇದ್ದಾರೆ. ನಾವು ಶಾಸಕರು 30% ಕೊಡುವುದಕ್ಕೆ ಒಪ್ಕೊಂಡಿದ್ದೀವಿ ಅಂತ ಗುತ್ತಿಗೆದಾರರು ಹೇಳ್ತಾರೆ ಆ ಸಭೆಯಲ್ಲಿ. ಆ ಸಂದರ್ಭದಲ್ಲಿ ಚೆಲುವರಾಜುಗೆ ಆ ಉಳಿದ ಗುತ್ತಿಗೆದಾರರು ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಮುನಿರತ್ನ ನಾಯ್ಡು ಅವರು, ನೀನು ಲಂಚದ ಹಣವನ್ನು ಕೊಡದೆ ಸತಾಯಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈ 11 ಕೋಟಿಯಲ್ಲಿ ಅನುದಾನ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ, 11 ಕೋಟಿ ಅನುದಾನ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಚೆಲುವರಾಜು ಪಾಲಿನ ಹಣವನ್ನು ಸೇರಿಸಿ ನೀವು ನನಗೆ ಕೊಡಬೇಕು, ಆಗ ಮಾತ್ರ ನಾನು ಈ ಕಡತಕ್ಕೆ ಸಹಿ ಆಗ್ತೀನಿ ಅಂತೇಳಿ ಹೇಳಿದ್ರು ಅಂತ ಗುತ್ತಿಗೆದಾರ ಚೆಲುವರಾಜು ಪೊಲೀಸ್ ಆಯುಕ್ತರಿಗೆ ಕೊಟ್ಟ ದೂರಿನಲ್ಲಿ ಹೇಳಿರುವಂಥದ್ದು. ಸೊ ಆ ಆಡಿಯೋ ರೆಕಾರ್ಡನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ ಅಂತೇಳಿ ದೂರಿನಲ್ಲಿ ಚೆಲುವರಾಜು ಅವರು ಮೆನ್ಷನ್ ಮಾಡಿದ್ದಾರೆ. ಆಗಸ್ಟ್ 8ರಂದು ವಾರ್ಡ್ನಲ್ಲಿ ಕಸ ತೆಗೆಯುವ ವಿಚಾರವಾಗಿ ಗಲಾಟೆ ನಡೆಯುತ್ತೆ. ಆ ಗಲಾಟೆಯ ವಿಚಾರ ಮುನಿರತ್ನ ನಾಯ್ಡು ಗೊತ್ತಾಗಿ ಕರೆಸ್ಕೋತಾರೆ ಚೆಲುವರಾಜು ಅವರನ್ನು. ನಾನೇ ಸಾಲ್ವ್ ಮಾಡ್ತೀನಿ, ಇದನ್ನು ಬಗೆಹರಿಸ್ತೀನಿ ಅಂತೇಳಿ. ಆಗ ಚೆಲುವರಾಜು ಮುನಿರತ್ನ ನಾಯ್ಡು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಬೈತಾರೆ, ನೀನು ಹಣ ಕೊಟ್ಟಿಲ್ಲ ನನಗೆ, ಫಸ್ಟ್ ಹಣ ತಗೋಬಾ, ಅದಾದ್ಮೇಲೆ ಇದನ್ನ ಸೆಟ್ಲ್ ಮಾಡೋಣ ಅಂತ ಹೇಳಿ. ಗುತ್ತಿಗೆದಾರ ಚೆಲುವರಾಜುನಿಂದ ಹೇಗಾದ್ರೂ ಮಾಡಿ ಲಂಚವನ್ನ ವಸೂಲಿ ಮಾಡಬೇಕು ಎನ್ನುವಂತಹ ಹಠಕ್ಕೆ, ಎನ್ನುವಂತಹ ಪ್ರಯತ್ನವನ್ನ ಪದೇ ಪದೇ ಮಾಡ್ತಾ ಇದ್ದಂತಹ MLA ಮುನಿರತ್ನ ನಾಯ್ಡು ಮತ್ತೆ ಆಗಸ್ಟ್ 14ನೇ ತಾರೀಕು ತಮ್ಮ ಆಪ್ತ ವಸಂತ್ ಕುಮಾರ್ ಕಡೆಯಿಂದ ಈ ಚೆಲುವರಾಜು ಅವರ ಸಹೋದ್ಯೋಗಿ ಅಂತಾನೆ ಹೇಳ್ಬೋದು, ಅದೇ ಇನ್ನೊಬ್ಬ ಕಾಂಟ್ರಾಕ್ಟರ್ ಯಾರಿರ್ತಾರೆ ಮಾರುತಿ, ಅವರಿಗೆ ಕಾಲ್ ಮಾಡ್ತಾರೆ. ಆ ಮೂಲಕ ಮಾರುತಿ ಏನ್ ಮಾಡ್ತಾರೆ, ಚೆಲುವರಾಜು ಅವರಿಗೆ ಕಾನ್ಫರೆನ್ಸ್ ಕಾಲ್ ಅನ್ನ ಹಾಕ್ತಾರೆ. ಕಾನ್ಫರೆನ್ಸ್ ಕಾಲ್ ಹಾಕಿದಂತಹ ಸಂದರ್ಭದಲ್ಲಿ ಈ ವಸಂತ್ ಕುಮಾರ್ ಮತ್ತೆ ಚೆಲುವರಾಜುಗೆ ಬೇಡಿಕೆಯನ್ನ ಇಡ್ತಾರೆ. ಅದು ಹೇಗೆ, 30 ಲಕ್ಷ ರೂಪಾಯಿ ಅಂತಲ್ಲ, ಒಂದು ಕೋಡ್ ವರ್ಡ್ ಅನ್ನ ಇಟ್ಕೊಂಡಿದ್ರಂತೆ. ಈ ಚೆಲುವರಾಜು ಅವರು ಕೊಟ್ಟಿರುವಂತಹ ದೂರಿನ ಪ್ರಕಾರ ನಾವು ಹೇಳ್ತಾ ಇರೋದು 30 ಲಕ್ಷ ಅಂತ ಹೇಳಿಲ್ಲ. ಈ ವಸಂತ್ ಕುಮಾರ್ ಹೇಳಿರೋದು 30 ರೂಪಾಯಿಯನ್ನ ಕೊಡಬೇಕು ಎನ್ನುವಂತಹ ಕೋಡ್ ವರ್ಡ್ ಅನ್ನ ಬಳಕೆ ಮಾಡಿದ್ದ ಈ ವಸಂತ್ ಕುಮಾರ್. ಆದ್ರೆ ಅಂತಿಮವಾಗಿ 20 ಲಕ್ಷ ರೂಪಾಯಿ, ಅಂದ್ರೆ ಕೋಡ್ ವರ್ಡ್ ನಲ್ಲಿ 20 ರೂಪಾಯಿ. ಆದ್ರೆ ಅಂತಿಮವಾಗಿ ಚೆಲುವರಾಜು ಹಾಗೆ ಈ ವಸಂತ್ ಕುಮಾರ್ ನಡೆಸಿದಂತಹ ಆ ಕಾನ್ವರ್ಸೇಷನ್ ಅಲ್ಲಿ ಕಡೆಗೆ 20 ಲಕ್ಷ ರೂಪಾಯಿಗೆ ಆ ಡೀಲ್ ಒಪ್ಪಿಗೆ ಆಗುತ್ತೆ. 20 ಲಕ್ಷ ರೂಪಾಯಿ ಲಂಚವನ್ನ ಕೊಡಬೇಕು ಅಂತ ಈ ವಸಂತ್ ಕುಮಾರ್ ಈ ಚೆಲುವರಾಜುಗೆ ತಿಳಿಸಿರ್ತಾನೆ. ಆಗ್ಲೂ ಕೂಡ ಮುನಿರತ್ನ ನಾಯ್ಡು ಅವರ ಆಪ್ತ ವಸಂತ್ ಕುಮಾರ್ ಈ ಚೆಲುವರಾಜು ಅವರಿಗೆ ಬೆದರಿಕೆಯನ್ನ ಹಾಕ್ತಾನೆ. ಸೊ ಈ ಕಾನ್ವರ್ಸೇಷನ್ ಅನ್ನ ಈ ಚೆಲುವರಾಜು ಅವರು ರೆಕಾರ್ಡ್ ಅನ್ನ ಮಾಡ್ಕೊಂಡಿರೋದಾಗಿ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಾದ ಬಳಿಕ ಮಾರನೆಯ ದಿನ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಮಹಾಮಹಿಮರು ಹೋರಾಡಿ ನಮಗೆ ಸ್ವಾತಂತ್ರ್ಯ ದಿನ ತಂದುಕೊಟ್ರಲ್ಲ, ಆ ದಿನ ಗುತ್ತಿಗೆದಾರ ಮಾರುತಿಗೆ ಹಣದ ಬಗ್ಗೆ ಮಾತಾಡ್ತಾರೆ. ಆಗಸ್ಟ್ 17ನೆಯ ತಾರೀಕು ಆ ಹಣವನ್ನು MLA ಮುನಿರತ್ನ ನಾಯ್ಡು ಆಪ್ತ ವಸಂತಿಗೆ ತಲುಪಿಸುವಂತೆ ಹೇಳ್ತಾರೆ ಗುತ್ತಿಗೆದಾರ ಮಾರುತಿ. ಆಗಸ್ಟ್ 17ನೆಯ ತಾರೀಕು ಮತ್ತೆ ಗುತ್ತಿಗೆದಾರ ಮಾರುತಿಗೆ ಕರೆ ಮಾಡಿದಾಗ, ಲೇಟ್ ಆಯಿತು ನೀನು ಇಷ್ಟೊತ್ತಿಗೆ ಫೋನ್ ಮಾಡಿದ್ದು ಅಂತೇಳಿ ಚೆಲುವರಾಜು ಅವರಿಗೆ ಹೇಳ್ತಾರಂತೆ.
MLA ಕೋಪ ಮಾಡ್ಕೊಂಡಿದ್ದಾರೆ, ನಿನ್ನ ವಿಚಾರದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸಲ್ಲ, ನಿನ್ನ ಸಾಹಸ ಸಾಕು ನನಗೆ ಅಂತೇಳಿ ಗುತ್ತಿಗೆದಾರ ಮಾರುತಿಯವರು ಗುತ್ತಿಗೆದಾರ ಚಲುವರಾಜ್ ಅವರಿಗೆ ಹೇಳ್ತಾರೆ. ಆಗಸ್ಟ್ 17ನೇ ತಾರೀಕು ಗುತ್ತಿಗೆದಾರ ಮಾರುತಿಗೆ ಚಲುವರಾಜು ಫೋನ್ ಮಾಡ್ತಾರೆ. ಆಗ ಗುತ್ತಿಗೆದಾರ ಮಾರುತಿ ಹೇಳ್ತಾರೆ, ನೀನು ಆಲ್ರೆಡಿ ಲೇಟಾಗಿ ಫೋನ್ ಮಾಡಿದೀಯಾ, ಮಧ್ಯಾಹ್ನ ಆಗಿದೆ, MLA ಕೋಪ ಮಾಡ್ಕೊಂಡಿದ್ದಾರೆ, ನಿನ್ನ ವಿಚಾರದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸಲ್ಲ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಲತಾ. ಸೊ ಅಲ್ಲಿಗೆ ಆಗಸ್ಟ್ 17ನೇ ತಾರೀಕು ಏನಿತ್ತು ಅದು ಡೆಡ್ ಲೈನ್ ಆಗಿತ್ತು. ಚಲುವರಾಜು ಅವರಿಗೆ ಮುನಿರತ್ನ ನಾಯ್ಡು ಕೊಟ್ಟಂತಹ ಡೆಡ್ ಲೈನ್. ಬೆಳಗ್ಗೆ 10 ಗಂಟೆ ಒಳಗಡೆ ನೀನು ಇತ್ಯರ್ಥಪಡಿಸಬೇಕು, ನನಗೆ ದುಡ್ಡನ್ನ ತಲುಪಿಸಬೇಕು ಎನ್ನುವಂತಹ ಡೀಲ್ ಅದು. ಆದ್ರೆ ಗುತ್ತಿಗೆದಾರ ಚಲುವರಾಜು ಅವರು ಕಾಲ್ ಮಾಡಿದ್ದು 12 ಗಂಟೆಗೆ ಮಾರುತಿ ಅನ್ನೋರ್ಗೆ. ಸೊ 2 ಗಂಟೆ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ MLA ಅವರಿಗೆ ಕೋಪ ಬಂತು. MLA ಅವರಿಗೆ ಏನಕ್ಕೆ ಕೋಪ ಬಂತು ಅಂತ ಹೇಳಿದ್ರಲ್ಲ, 2 ಗಂಟೆ ಅಂದ್ರೆ 10 ಗಂಟೆ ಕೊಡ್ತೀನಿ ಅಂದವನು 2 ಗಂಟೆ ಮಧ್ಯಾಹ್ನ ಆದ್ರೂ ಫೋನ್ ಮಾಡಲಿಲ್ಲ. ಹಿಂದೆ ಹಿಂಗ್ ಸತಾಯಿಸ್ತಾ ಅದೇ ತರ ಸತಾಯಿಸ್ತಾ ಇದ್ದಾನೆ ಅನ್ನುವಂತಹ ಸಿಟ್ಟಲ್ಲಿ MLA ಸಿಟ್ ಮಾಡ್ಕೊಂಡ್ರು ಮುನಿರತ್ನ ನಾಯ್ಡು. ಗೇನ್ ದಿಸ್ ಇಸ್ ದ ಪಾರ್ಟ್ ಆಫ್ ಕಂಪ್ಲೇಂಟ್ ಕಾಪಿ. ಬೆಂಗಳೂರು ಪೊಲೀಸ್ ಆಯುಕ್ತರ ಸಿಗ್ನೇಚರ್ ಇದೆ, ನಾವು ರಿಸೀವ್ ಮಾಡಿದೀವಿ ಅಂತ ಆ ಕಂಪ್ಲೇಂಟ್ ಕಾಪಿಯಲ್ಲಿ. ಸೊ ಅವತ್ತು ಸಂಜೆ ಒಬ್ರಿಗಿಂತ ಒಬ್ರು ಬುದ್ಧಿವಂತರಲ್ಲ ಈ ಕೇಸ್ನಲ್ಲಿ. ಈ ಕೇಸನ್ನ ನೋಡ್ತಾ ಇದ್ರೆ ಒಬ್ರಿಗಿಂತ ಒಬ್ರು ಬುದ್ಧಿವಂತರು. ಅವತ್ತೇ ಸಂಜೆ, ಬೆಳಿಗ್ಗೆ ಫೋನ್ ಮಾಡಲಿಲ್ಲ ಚಲುವರಾಜು, ಸಂಜೆ ಫೋನ್ ಮಾಡ್ತಾರೆ MLA ಆಪ್ತ ವಸಂತ್ ಕುಮಾರ್ಗೆ, ಸರ್ ಎಲ್ಲಿ ಬರ್ಬೇಕು ನಾನು ಅಂತ. ಅದ್ಯಾಕೋ ಗೊತ್ತಿಲ್ಲ, ಟ್ವಿಸ್ಟ್ ಮತ್ತೆ ಏನಂತ ಹೇಳ್ಬೋದು ಅದನ್ನ, ಒಂದು 6th ಸೆನ್ಸ್ 7th ಸೆನ್ಸ್ ವರ್ಕೌಟ್ ಆಗಿದೆ. ಮುನಿರತ್ನ ನಾಯ್ಡು MLA ಮುನಿರತ್ನ ನಾಯ್ಡು ಆಪ್ತ ವಸಂತ್ ರಿಟರ್ನ್ ಕ್ವಶನ್ ಕೇಳ್ತಾನೆ. ಯಾರು ಆಸ್ ಪರ್ ದಿ ಕಂಪ್ಲೇಂಟ್, ಈ ದೂರಿನ ಪ್ರಕಾರ ಯಾರು ಚಲುವರಾಜಿಗೆ ಇಲ್ಲಿವರೆಗೆ ನೀನು ದುಡ್ಡು ಕೊಟ್ಟಿಲ್ಲ, ದುಡ್ಡು ಕೊಡು, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ, ನಾವು ನಮ್ಮ MLA ತಾಕತ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಂತಹ MLA ಆಪ್ತ ಸಂಜೆ ಆಗಸ್ಟ್ 17ನೇ ತಾರೀಕು ಸಂಜೆ ಫೋನ್ ಮಾಡಿದ ತಕ್ಷಣ, ಯಾವ ಹಣ ನಾನೆಲ್ಲಿ ಕೇಳಿದ್ದೆ, ಏನು ನನ್ನನ್ನು ಜೈಲಿಗೆ ಕಳಿಸೋಕೆ ಏನಾದರೂ ಪ್ಲಾನ್ ಮಾಡಿದ್ದೀರಾ ಅಂತೇಳಿ ರಿಟರ್ನ್ ಕ್ವಶನ್ ಅನ್ನ ಗುತ್ತಿಗೆದಾರ ಚಲುವರಾಜಿಗೆ ಕೇಳ್ತಾರೆ. ಸೊ ಅಲ್ಲಿಗೆ ಹೊಸ ಟ್ವಿಸ್ಟ್ನ ಜೊತೆಗೆ ಏನು ಅಂತ ಹೇಳಿದ್ರೆ, ಸೊ ಲಂಚದ ಬೇಡಿಕೆಗೆ ಅಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತೆ. ತೆರೆಮರೆಯಲ್ಲಿ ಮತ್ತೆ MLA ಬಿಜೆಪಿಯ ಶಾಸಕ ಮುನಿರತ್ನ ನಾಯ್ಡು ಅವರು ಕೆಲಸ ಮಾಡ್ತಾ ಇರ್ತಾರೆ ಚಲುವರಾಜು ಅವರ ವಿರುದ್ಧ. ಚಲುವರಾಜು ಅವರ ಟೆಂಡರ್ ಅನ್ನ, ಚಲುವರಾಜು ಅವರು ಪಡೆದುಕೊಂಡಂತಹ ಗುತ್ತಿಗೆಯನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಆಗಾಗ ಅಧಿಕಾರಿಗಳ ಮೇಲೆ ಮುನಿರತ್ನ ನಾಯ್ಡು ಅವರು ಒತ್ತಡವನ್ನ ಹೇರ್ತಾ ಇದ್ರು. ಇನ್ನು ಸೆಪ್ಟೆಂಬರ್ 9ನೇ ತಾರೀಕು ಗೊರಗುಂಟೆಪಾಳ್ಯದ ಪೆಟ್ರೋಲ್ ಬಂಕ್ ನಲ್ಲಿ ಚಲುವರಾಜುಗೆ ಮತ್ತೆ ಈ MLA ಆಪ್ತ ಯಾರಿದ್ದಾನೆ ವಸಂತ್ ಕುಮಾರ್ ಸಿಗ್ತಾನೆ. ವಸಂತ್ ಕುಮಾರ್ ಸಿಕ್ಕಂತಹ ಸಂದರ್ಭದಲ್ಲಿ ಚಲುವರಾಜುಗೆ ಬೆದರಿಕೆ ಹಾಕ್ತಾನೆ. ರೇಣುಕಾ ಸ್ವಾಮಿಗೆ ಏನಾಯ್ತು ಅದೇ ರೀತಿ ನಿನಗೆ ಮಾಡ್ತೀವಿ, ನಾವು ನೋಡ್ತಾ ಇರು ಎನ್ನುವಂತಹ ಬೆದರಿಕೆಯನ್ನ ಹಾಕಿ ಅಲ್ಲಿಂದ ಹೊರಡ್ತಾನೆ. ರೇಣುಕಾ ಸ್ವಾಮಿ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ, ನಟ, ಚಾಲೆಂಜಿಂಗ್ ಸ್ಟಾರ್, ಡಿ-ಬಾಸ್ ಆರೋಪಿ ನಂಬರ್ 2 ಆಗಿರುವಂತಹ ಪ್ರಕರಣ ಇಡೀ ರಾಜ್ಯಕ್ಕೆ ಗೊತ್ತು, ನಾವೇನು ಹೇಳುವಂತಹ ಅವಶ್ಯಕತೆ ಇಲ್ಲ. ಸೊ ರೇಣುಕಾ ಸ್ವಾಮಿಗೆ ಆದಂತಹ ಗತಿನೇ ನಿನ್ಗೂ ಆಗತ್ತೆ ಅಂತ ಯಾವಾಗ ಬೆದರಿಕೆಯನ್ನ ಒಡ್ಡಿದ್ನೋ ವಸಂತ್ ಕುಮಾರ್ ಚಲುವರಾಜುಗೆ, ಆಗ ಚಲುವರಾಜು ಅವರಿಗೆ ನಿಜಕ್ಕೂ ಭಯ ಶುರುವಾಯಿತು. ಅದಾದ ನಂತರದಲ್ಲಿ ಇದೀಗ ಪೊಲೀಸ್ ಆಯುಕ್ತರಿಗೆ ಚಲುವರಾಜು ಅವರು ದೂರನ್ನ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ ನಾಯ್ಡು ಹಾಗೆ ಅವರ ಆಪ್ತ ವಸಂತ್ ಕುಮಾರ್ ವಿರುದ್ಧ. ಲತಾ, ಇನ್ನು ಈ ದೂರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ದಾಖಲೆಗಳು ಪೆನ್ ಡ್ರೈವ್ ನಲ್ಲಿ ಇದೆ ಅಂತ ಹೇಳಿದಾರೆ ಅವರು. ಆ ದಾಖಲೆಗಳ ಪಟ್ಟಿಯಲ್ಲಿ ಪೆನ್ ಡ್ರೈವ್ ಯಾವುದು ಅಂತ ಹೇಳಿದ್ರೆ ಆಡಿಯೋಗಳ ಪೆನ್ ಡ್ರೈವ್. ನಾವು ದೂರಿನ ಕಾಪಿಯನ್ನ ನಾವು ನೋಡಿದೀವಿ ಲತಾ, ನೀವು ನೋಡಿದಿರಿ, ನಾನು ನೋಡಿದ್ದೀನಿ. ಆ ದೂರಿನ ಕಾಪಿಯಲ್ಲಿ ಎಲ್ಲಾ ಹಂತಗಳಲ್ಲೂ ಕೂಡ ತಾನು ನಡೆಸಿದಂತಹ ಸಂಭಾಷಣೆಯನ್ನ ರೆಕಾರ್ಡ್ ಮಾಡ್ಕೊಳ್ತಾನೆ ಬಂದಿದ್ರು. ಜೊತೆಗೆ ಒಂದು ವಿಡಿಯೋ ಇದೆ ಅಂತಾನು ಹೇಳಿದ್ದಾರೆ. ಮುನಿರತ್ನ ನಾಯ್ಡು ಅವರ ಆಫೀಸಲ್ಲಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮಾಡ್ಕೊಂಡಂತಹ ವಿಡಿಯೋ ಕೂಡ ನನ್ನ ಹತ್ರ ಇದೆ ಎನ್ನುವಂತಹ ಉಲ್ಲೇಖವನ್ನು ಮಾಡಿದ್ದಾರೆ ಗುತ್ತಿಗೆದಾರ ಚಲುವರಾಜು ಅವರು. ಸೊ ಆ ಆಡಿಯೋ ಮತ್ತೆ ವಿಡಿಯೋ ದಾಖಲೆಗಳನ್ನ ಪೆನ್ ಡ್ರೈವ್ ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಸೊ ಕರ್ನಾಟಕದ ರಾಜಕೀಯಕ್ಕೆ ಪೆನ್ ಡ್ರೈವ್ ಒಂಥರ ಅವಿನಾಭಾವ ಸಂಬಂಧದ ರೀತಿಯಲ್ಲಿ. ಹಿಂದೆ CD ಇತ್ತು, ಟೆಕ್ನಾಲಜಿ ಪೆನ್ ಡ್ರೈವ್ಗಿಂತ ಅಡ್ವಾನ್ಸ್ ಆಗಿದೆ ಆ್ಯಕ್ಚುಲಿ. ಬಟ್ ಈಗ ನಾವು CD ನಂತರದ ಅಡ್ವಾನ್ಸ್ಡ್ ಟೆಕ್ನಾಲಜಿ ಪೆನ್ ಡ್ರೈವ್, ಅದು ಕರ್ನಾಟಕ ರಾಜಕಾರಣಕ್ಕೆ ಈಗ ಮತ್ತೆ ರಿಟರ್ನ್ ಆಗಿದೆ. ಸೊ ಆ ದಾಖಲೆಗಳನ್ನು ನಾವು ಕೊಟ್ಟಿದ್ದೀವಿ ಪೊಲೀಸರಿಗೆ ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಪೊಲೀಸರಿಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯಪಾಲರಿಗೆ, ಗಣಿತವೆತ್ತ ರಾಜ್ಯಪಾಲರಿಗೂ ಕೂಡ ಪೆನ್ ಡ್ರೈವ್ನ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಪರ್ಯಾಸ ಅಂದ್ರೆ ಈ ಚಲುವರಾಜು ಅವರು ಕೊಟ್ಟಂತಹ ದೂರು ಕೂಡ ಕನ್ನಡದಲ್ಲಿರುವಂಥದ್ದು. ನಿನ್ನೆ ಅಷ್ಟೇ ಹೈಕೋರ್ಟ್ನಲ್ಲಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲ ಸಿಂಘ್ವಿ ಅವರು ಹೇಳಿದ್ರು,
ನೋಡಿ, ಭಾಷಾಂತರ ಬೇಕು ಅಂತ ಹೇಳ್ತಾರೆ, ಆದರೆ ಸಿದ್ದರಾಮಯ್ಯನವರು ಹೆಚ್ಚು ವಿಚಾರಕ್ಕೆ ಬಂದಾಗ ಕನ್ನಡದಲ್ಲಿ ದೂರ ಇದ್ರೂ ಒಪ್ಪಿಗೆಯನ್ನು ಕೊಡ್ತಾರೆ ಅಂತೇಳಿ. ಸೊ ಈಗ ಘನತೆವೆತ್ತ ಗವರ್ನರ್ ಏನು ಮಾಡ್ತಾರೆ ಅಂತ ಹೇಳಿ ಕೇಳಲೇಬೇಕು. ಆ್ಯಕ್ಚುಲಿ MLAಗಳ ವಿಚಾರದಲ್ಲಿ ಗವರ್ನರ್ ಹ್ಯಾಸ್ ನೋ ರೈಟ್ ಹಸ್ತಕ್ಷೇಪ ಮಾಡುವಂತಿಲ್ಲ, ಅವರ ವ್ಯಾಪ್ತಿಗೆ ಬರಲ್ಲ ಅವರು. ಆದ್ರೂ ಕೂಡ ಗವರ್ನರ್ ವರದಿಯನ್ನು ಕೇಳ್ಬೋದು, ಘನತೆವೆತ್ತ ಗವರ್ನರು ವರದಿಯನ್ನು ಕೇಳ್ಬೋದು, ಮುಖ್ಯ ಕಾರ್ಯದರ್ಶಿಯಿಂದ ಕೇಳ್ಬೋದು, ಇಲ್ಲ ಪೊಲೀಸ್ ಆಯುಕ್ತರಿಂದಲೇ ಕೇಳ್ಬೋದು, ನಿಮಗೆ ಈ ಥರದ್ದೊಂದು ದೂರು ಬಂದಿದೆಯಂತಲ್ಲ ಅಂತ. ವೆರಿ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ. ಇಲ್ಲಿ ಲತಾ, ಒಂದು ಅಂಶ ಏನು ಅಂತ ಹೇಳಿದ್ರೆ, ಒಂದು ಆಡಿಯೋ ಏನು ಆ ಪೆನ್ ಡ್ರೈವಲ್ಲಿ ಇರುವಂಥ ಆಡಿಯೋ ಏನು ಲಭ್ಯ ಇದೆ, ಆ ಆಡಿಯೋದಲ್ಲಿ ಬಳಸಿರುವಂತಹ ಪದಗಳನ್ನು ಕೇಳಿದ್ರೆ ಬಹುಶಃ ಒಕ್ಕಲಿಗ ಸಮುದಾಯ ನಿಜಕ್ಕೂ ಮುನಿರತ್ನ ನಾಯ್ಡು ವಿರುದ್ಧ 100ಕ್ಕೆ 100 ಕೆರಳಿ ನಿಲ್ಲುತ್ತೆ. ಪಕ್ಕಕ್ಕೆ ದಲಿತ ಸಮುದಾಯದ ಪರ್ಟಿಕ್ಯುಲರ್ಲಿ ಆ ದಲಿತ ಸಮುದಾಯದ ಒಂದು ನಿರ್ದಿಷ್ಟ ಜಾತಿಯ ಹೆಸರನ್ನ ಉಲ್ಲೇಖ ಮಾಡಿ ನೀನು ಅವನ ಜೊತೆ ಯಾಕೆ ಹೋಗ್ತಾ ಇದೀಯ ಅಂತ ಕೇಳ್ತಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳ ಬಗ್ಗೆ ಬಳಸಿರುವಂತಹ ಪದಗಳು, ಯಾವ ಆ ಪದಗಳನ್ನು ಕೇಳಿದ್ರೆ ಯಾವ ಕ್ರಿಮಿನಾಶಕ ಕೀಟನಾಶಕ ಹಾಕಿದ್ರು ಕೂಡ ಕಿವಿ ಶುದ್ಧ ಆಗಲ್ಲ, ಅಷ್ಟರ ಮಟ್ಟಿಗೆ ಅಶ್ಲೀಲ ಕೆಟ್ಟ ಪದ. ಒಬ್ಬ MLA ಆದವನು ಈ ಲೆವೆಲ್ಗೂ ಮಾತಾಡ್ಬೋದು ಅಂತ ಹೇಳಿ ಒಂದು ಉದಾಹರಣೆ. ಅದು ಅತ್ಯಂತ ಸುಸಂಸ್ಕೃತ ಪಾರ್ಟಿ. RSSನ ಏನು ಶಾಖೆಗಳಲ್ಲಿ ಸಂಸ್ಕೃತಿಯ ಪಠ್ಯವನ್ನು ಓದಿ 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 ಅದನ್ನು ಮೈಗೆಲ್ಲ ಅಂಟಿಸಿಕೊಂಡಿರುವಂತಹ BJP ಅವರಿಗೆ ಹೆಂಗೆ ಈ MLAನ ಆ ಪಕ್ಷದವ್ರು ಹೆಂಗೆ ಸಹಿಸ್ಕೋತಾರೆ ಎನ್ನುವಂಥದ್ದೇ ವಿಚಿತ್ರ ಅಂತ ಅನಿಸ್ತಾ ಇದೆ. ಇನ್ನೊಂದು ಮುಖ್ಯಾಂಶ ಲತಾ, ಇದು ಕಂಪ್ಲೀಟ್ಲಿ ಲಂಚಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆಡಿಯೋ. ಮತ್ತೆ 2019ರಿಂದಲೇ ಈ ಲಂಚದ ಬೇಡಿಕೆ ಆರಂಭ ಆಗ್ತಾ ಇತ್ತು. 2021ರಲ್ಲಿ, ಆಗ ಸ್ಟಿಲ್ ಗೌರ್ಮೆಂಟ್ ಇತ್ತು, BJP ಗೌರ್ಮೆಂಟು. ಸೊ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಇದು ತನಿಖೆಗೆ ಯೋಗ್ಯವಾದಂಥ ಕೇಸ್. ಹಂಗೆ ನೋಡೋಕೆ ಹೋದರೆ ಯೋಗ್ಯವಾದಂಥ ಕೇಸು. ದೂರುದಾರರು ಹೇಳಿದ್ದಾರೆ, ನನ್ನ ಹತ್ರ ಪೆನ್ ಡ್ರೈವಲ್ಲಿ ಸಾಕಷ್ಟು ಆಡಿಯೋ ಮತ್ತು ವಿಡಿಯೋ ದಾಖಲೆಗಳಿದೆ ಅಂತ ಹೇಳಿ. ಬೀಯಿಂಗ್ ಎ ಲಾ ಮೇಕರ್, ಮುನಿರತ್ನ ನಾಯ್ಡು ಅವರು ಲಂಚ ಕೇಳಿದ್ದು ಮೊದಲನೇ ತಪ್ಪಾದ್ರೆ ಲಂಚವನ್ನ ಹೇಗಾದ್ರೂ ಮಾಡಿ ತೆಗೆದುಕೊಳ್ಬೇಕು, ಇವನ ಜಾತಿಯನ್ನ ಎಳೆದು ತಂದ್ರೆ ಆಗ್ಲಾದ್ರೂ ನನಗೆ ಹಣ ಸಿಗತ್ತೇನೋ ಎನ್ನುವಂತಹ ದೃಷ್ಟಿಯಿಂದ ಏನು ಜಾತಿ ನಿಂದನೆಯನ್ನ ಮಾಡಿದ್ದಾರೆ, ಅದು ಎರಡನೆಯ ತಪ್ಪು. ಹೆಣ್ಮಕ್ಳ ಬಗ್ಗೆ ಆಗ್ಲಿ ಅಥವಾ ಯಾರದೇ ಜಾತಿಯ ಕುರಿತಾಗಿ ಮಾತನಾಡೋದಕ್ಕಾಗ್ಲಿ ಈ ಶಾಸಕ ಮುನಿರತ್ನ ನಾಯ್ಡು ಅವರಿಗೆ ಹಕ್ಕನ್ನ ಕೊಟ್ಟಿದ್ ಯಾರು, ರೈಟ್ಸ್ ಅನ್ನ ಕೊಟ್ಟಿದ್ದು ಯಾರು? ಮುನಿರತ್ನ ನಾಯ್ಡು ಅವರಿಗೆ. ನಾನು ಶಾಸಕ, ನಾನು MLA, 5 ವರ್ಷ ನಂದೇ ಹವಾ, ಅಷ್ಟರಲ್ಲಿ ನಿನ್ಗೆ ಏನ್ ಬೇಕಾದ್ರೂ ಮಾಡ್ತೀನಿ ಎನ್ನುವಂತಹ ಬೆದರಿಕೆಯನ್ನ ಹಾಕಿರುವಂತಹ ಈ ಮುನಿರತ್ನ ನಾಯ್ಡು ಅವರ ಕೆಲಸ ಇದಲ್ಲ. ಮಾಡ್ಲಿಕ್ಕೆ ಸಾಕಷ್ಟು ಕೆಲಸ ಇದೆ ತಮ್ಮ ಕ್ಷೇತ್ರದಲ್ಲಿ. ಹಾಗೆ ಮತದಾರರು ಕೂಡ ಮುನಿರತ್ನ ನಾಯ್ಡು ಅವರಿಗೆ ಮತ ಹಾಕಿರೋದು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿ ಅಂತಾನೆ ಹೊರತು ತಮ್ಮ ಜೇಬನ್ನ, ತಮ್ಮ ಖಜಾನೆಯನ್ನ ತುಂಬಿಸ್ಕೊಳ್ಳಿ ಅಂತ ಅಲ್ಲ. ಜೊತೆಗೆ ಒಕ್ಕಲಿಗ ಸಮುದಾಯದ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಆ ಪದಗಳನ್ನು ಕೇಳಿದ್ರೆ ಮೈ ಉರಿದೋಗ್ಬಿಡುತ್ತೆ. ದಲಿತರ ಬಗ್ಗೆ ನಿರ್ದಿಷ್ಟ ಕಮ್ಯುನಿಟಿಯನ್ನು ಎತ್ತಿ ನಿಂದನೆ ಮಾಡಲಿಕ್ಕೂ ಅಲ್ಲ. ಈ ಶುಡ್ ಅವೇರ್. ಲತಾ ಹೇಳದಾಗೆ ಒಬ್ಬ MLA ಆಗಿ ಆತನ ಶಾಸನಬದ್ಧ ಅಧಿಕಾರ ಇರುವಂಥದ್ದು ಕೆಲಸ ಮಾಡಲಿಕ್ಕಷ್ಟೇ. ಜಾತಿ ನಿಂದನೆ, ಮಹಿಳೆಯರ ಬಗ್ಗೆ ಇಷ್ಟು ಅಶ್ಲೀಲವಾಗಿ ಮಾತಾಡುವಂತಹ ಈ MLAಗಳು ಇವರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಏನು ಕಾನೂನು ಮಾಡಲಿಕ್ಕೆ ಸಾಧ್ಯ? ಸೋಷಿಯಲ್ ಅವೇರ್ನೆಸ್, ಅದು ಸಾಮಾಜಿಕ ಜಾಗೃತಿನೇ ಇಲ್ಲ. ಅಂಡ್ ಆಲ್ಸೋ ಇಟ್ ಈಸ್ ಅಬೌಟ್ ಮಿನಿಮಮ್ ಕಾಮನ್ ಸೆನ್ಸ್. ಖಂಡಿತ ಲತಾ, ಏನು ಅಂತ ಹೇಳಿದ್ರೆ ಯಾರು ಕೂಡ ಇಂಥದ್ದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹೇಳಿ ಯಾರು ಕೂಡ ಅಪ್ಲಿಕೇಶನ್ ಹಾಕೊಂಡು ಬರಲ್ಲ. ಫಸ್ಟ್ ಆಫ್ ಆಲ್ MLA ಆದವರಿಗೆ ಜಾತಿನೇ ಇರಬಾರ್ದು. ಆತ ಜನಸೇವಕ, ಎಲ್ಲ ಜನರ ಸೇವಕ. ಬರೀ ನಾಯ್ಡು ಕಮ್ಯುನಿಟಿಯವರು ಮಾತ್ರ RR ನಗರದಲ್ಲಿ ವೋಟ್ ಹಾಕಿದ್ರೆ, ಒಂದು ವೇಳೆ ಒಕ್ಕಲಿಗ ಕಮ್ಯುನಿಟಿಯವರು ಮತ್ತು ದಲಿತ ಕಮ್ಯುನಿಟಿಯವರು ವೋಟ್ ಹಾಕದೇ ಇದ್ರೆ RR ನಗರದಲ್ಲಿ ಮುನಿರತ್ನ ನಾಯ್ಡು ಗೆದ್ದು ಬರ್ಲಿಕ್ಕೆ ಸಾಧ್ಯನಾ? ಹೆಣ್ಮಕ್ಕಳ ಬಗ್ಗೆ ಇಷ್ಟು ಅಶ್ಲೀಲವಾಗಿ ಮಾತಾಡದಂತಹ MLAಗೆ ಒಂದು ವೇಳೆ ಮಹಿಳೆಯರು ತಾವೇ ಜಾಗೃತಗೊಂಡು ಇಂಥ MLAಗೆ ನಾವು ಇನ್ನು ಮುಂದೆ ವೋಟ್ ಹಾಕ್ಬಾರ್ದು, ಏನಪ್ಪ ಈ MLA ಅಂತೇಳಿ ಡಿಸೈಡ್ ಮಾಡಿಬಿಟ್ರೆ ಮುನಿರತ್ನ ನಾಯ್ಡು ಬರೀ ಪುರುಷರ ಮತಗಳಿಂದ ವಿನ್ ಆಗ್ಲಿಕ್ಕೆ ಸಾಧ್ಯನಾ? ಹೋಗ್ಲಿ, ಪುರುಷರು, ಗಂಡಸರು, ಪುರುಷ ಮತದಾರರು ತಾಯಿ, ತಂಗಿ, ಸಹೋದರಿ ಬಗ್ಗೆ ಒಬ್ಬ MLA ತುಚ್ಛವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಅಂತಹ MLAಗೆ ನೆಕ್ಸ್ಟ್ ಟೈಮ್ ಯಾಕೆ ವೋಟ್ ಹಾಕಬೇಕು? ಸೊ ದಿಸ್ ಈಸ್ ವೆರಿ ಸೀರಿಯಸ್ ಅಲಿಗೇಷನ್. ಆ್ಯಕ್ಚುಲಿ ಸೀರಿಯಸ್ ಅಲಿಗೇಷನ್. ಬಚಾವಾಗಿದ್ದಾರೆ. ಆಗಸ್ಟ್ 17ನೇ ತಾರೀಕು MLA ಆಪ್ತ ಲಿಟ್ಲ್ ಬಿಟ್ಟ ಬಚಾವಾಗಿದ್ದಾರೆ. ಅವರೇ ಹೇಳ್ತಾರೆ, ನೋಡಿ ನನ್ನನ್ನು ಜೈಲಿಗೆ ಕಳುಹಿಸ್ಲಿಕ್ಕೆ ಪ್ಲಾನ್ ಮಾಡಿದೀಯ ನೀನು ಅಂತ. ಮೇ ಬಿ ಸಂಪಂಗಿ ಥರದ್ದು ಕೇಸ್ ಆಗಿರಬಹುದಿತ್ತೇನೋ,
ಈ ಲೋಕಾಯುಕ್ತದವರು ಸಂಪಂಗಿನ ಅರೆಸ್ಟ್ ಮಾಡ್ತಾರೆ ರೆಡ್ ಹ್ಯಾಂಡ್ ಆಗಿ. ಫಸ್ಟ್ MLA ಟು ಬಿ ಅರೆಸ್ಟೆಡ್ ಕರ್ನಾಟಕದಲ್ಲಿ ಲೋಕಾಯುಕ್ತ ಕೇಸ್ನಲ್ಲಿ ರೆಡ್ ಹ್ಯಾಂಡ್ ಆಗಿ. ಬಹುಶಃ ಅಂಥದ್ದೊಂದು ಘಟನೆ ನಡೀಬಹುದಿತ್ತೇನೋ. ಬಟ್ ಸಿಕ್ಸ್ತ್ ಸೆನ್ಸ್ ವರ್ಕೌಟ್ ಆಗಿದ್ದರಿಂದ MLA ಮುನಿರತ್ನ ನಾಯ್ಡು ಆಪ್ತ ವಸಂತ್ ಕುಮಾರ್ ಬಚಾವಾದ. ಸೊ ಈಗ ಪೊಲೀಸ್ ಆಯುಕ್ತರಿಗೆ ದೂರು ಹೋಗಿದೆ. FIR ದಾಖಲಾಗಬೇಕು, ತನಿಖೆಗಳಾಗಬೇಕು, ಜೊತೆಗೆ ಜಾಗೃತಿ ಆಗಬೇಕು, ಮಹಿಳೆಯರು ಜಾಗೃತರಾಗಬೇಕು, ಸಮಾಜ, ಈ ಒಕ್ಕಲಿಗ ಸಮಾಜ ಏನು ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ದಲಿತ ಸಮುದಾಯ ಏನು ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್.